ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಸೋಮವಾರದ ವ್ಲಾಗು. ನಾಳೆ ಹಬ್ಬ ಮಕರ ಸಂಕ್ರಾಂತಿ. ಸೊ ನಾಳೆ ಹಬ್ಬಕ್ಕೆ ಅಂತೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಪೂರ್ತಿ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಫಸ್ಟು ಮೇಲ್ಗಡೆಯಿಂದನೇ ಫುಲ್ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತೇಳಿ ಫಸ್ಟು ತಾರಸಿ ಎಲ್ಲ ನೀಟಾಗಿ ಉಜ್ಜಿ ತೊಳೆದು ಅಲ್ಲಿಂದ ಪಾಟೆಲ್ಲ ಕ್ಲೀನ್ ಮಾಡಿ ಪಾಟಿಗೆ ನೀರು ಹಾಕಿ ತುಳಸಿ ಪಾಟಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ನೀಟಾಗಿ ತೊಳೆದು ಅಲ್ಲಿಂದ ಮೆಟ್ಲಿನೆಲ್ಲ ತೊಳೆಯೋಣ ಅಂಥೇಳಿ ಫಸ್ಟು ಮೇಲ್ಗಡೆ ಎಲ್ಲ ತೊಳ್ಕೊಂಡು ಬರ್ತಾಯಿದ್ದೀನಿ. ಮೇಲ್ಗಡೆ ತೊಳೆದ್ರೆ ಇನ್ನು ಕೆಳಗಡೆ ಈಸಿಯಾಗಿ ತೊಳ್ಕೊಬೋದು ಅಂಥೇಳಿ. ಇನ್ನು ಇವತ್ತು ಹುಣ್ಮೆನೂ ಕೂಡ ಹೌದು. ಸೊ ಹುಣ್ಮೆ ಪೂಜೆನೂ ಆಗುತ್ತೆ, ಜೊತೆಗೆ ಹಬ್ಬಕ್ಕೆ ಪೂರ್ತಿ ನೀಟಾಗಿ ಕ್ಲೀನ್ ಮಾಡಿದಾಗೂ ಆಗುತ್ತೆ ಅಂಥೇಳಿ ಇನ್ನು ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದು ಪುಟ್ಟದಾಗಿ ಒಂದು ಸಿಂಪಲ್ಲಾಗಿ ರಂಗೋಲಿ ಬರೋಣ ಅಂಥೇಳಿ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ಅಲ್ಲಿಂದ ಎಲ್ಲ ಪೂರ್ತಿ ಕ್ಲೀನಿಂಗ್ ಮುಂಚೆನೇ ನಾನು ಮೆಹಂದಿನ ಕಲಸಿಟ್ಟಿದ್ದೆ. ಹಬ್ಬ ಆದ್ದರಿಂದ ಮೆಹಂದಿ ಹಚ್ಕೊಳ್ಳೋಣ ಅಂಥೇಳಿ ಇದೊಂದು 2 ಅವರ್ಸ್ ಆದರೆ ನೀಟಾಗಿ ಕಲಸಿ ಇಟ್ಟು 2 ಅವರ್ಸ್ ಆದಮೇಲೆ ನಾವು ಅದನ್ನು ಹಚ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಇನ್ನು ಇದನ್ನು ನೀಟಾಗಿ ಹಚ್ಕೊಂಡ್ಮೇಲೆ ಅಟ್ಲೀಸ್ಟ್ ಒಂದು 1 ಅವರ್ ಆದರೂ ಬಿಡಬೇಕು. ಹಾಗಾಗಿ ಇನ್ನು ಹಚ್ಕೊಂಡಾದಮೇಲೆ ರವೆ ದೋಸೆ ಮಾಡೋಣ ಅಂಥೇಳಿ ಸ್ವಲ್ಪ ಒಂದು ಕಪ್ಪಷ್ಟು ರವೆನ ನೀರಲ್ಲಿ ಉನಿ ಹಾಕಿ ಅದು ಸ್ವಲ್ಪ ಉಂತ ಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಅದಕ್ಕೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಜೀರಿಗೆ, ಅದ್ರ ಜೊತೆಗೆ ಒಂದು ಈರುಳ್ಳಿ ಮಿಕ್ಸ್ ಮಾಡಿ ನೀಟಾಗಿ ಅದನ್ನು ದೋಸೆ ಪೆಟ್ಟಲ್ಲಿ ಹಂಗೆ ಕಳಿಸ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು, ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ರವೆ ದೋಸೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಇನ್ನು ಚಟ್ನಿ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ನನ್ನ ಮಗಳನ್ನ ಸ್ಕೂಲಿಗೆ ಬಿಡೋಣ ಅಂತೇಳಿ ಹೋಗ್ತಾಯಿದ್ದೆ. ಇನ್ನು ಅಲ್ಲೇ ಕಬ್ಬು ನೋಡಿದೆ. ಇದು ಬಂದು ಕಪ್ಪು ಕಲರ್ ಕಬ್ಬು. 2 ಥರ ಕಬ್ಬು ಬರುತ್ತೆ, ಒಂದು ಕಪ್ಪು ಮತ್ತು ಒಂದು ಕೆಂಪು. ಎರಡೂ ಚೆನ್ನಾಗಿರುತ್ತೆ. ಯೂಶಲಿ ಕೆಂಪು ಕಬ್ಬಿಗಿಂತ ಕಪ್ಪು ಕಬ್ಬು ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲೇ ಬರ್ಬೇಕಾದ್ರೆ ಕಬ್ಬು ತೊಗೊಂಡು ಬಂದೆ. ಇನ್ನು ನನ್ನ ಪೂರ್ತಿ ಕೆಲಸ ಮುಗಿಸಿ ತಿಂಡಿ ಮಾಡಿ ಸಿಂಪಲ್ಲಾಗಿ ಇವತ್ತು ಹುಣ್ಮೆ ಆದ್ದರಿಂದ ಮನೇಲೇ ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂಥೇಳಿ ಪೂಜೆ ಮುಗಿಸ್ಕೊಂಡು ಇನ್ನು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಇವತ್ತು ಹುಣ್ಮೆ ಬೇರೆ, ಇನ್ನು ಈಶ್ವರ ದೇವಸ್ಥಾನಕ್ಕೆ ಹೊರಡು ಬಂದರೆ ಒಳ್ಳೆಯದು. ಸಾಮಾನ್ಯವಾಗಿ ಹುಣ್ಮೆ ಅದು ಸೋಮವಾರ ಬಿದ್ದರೆ ತುಂಬಾ ವಿಶೇಷ. ಎಲ್ಲರೂ ನಂಜನಗೂಡಲ್ಲಂತೂ ತುಂಬ ರಶ್ ಇರುತ್ತೆ, ಎಲ್ಲರೂ ಹೋಗೋರೆಲ್ಲ ತುಂಬ ಜನ ಹೊರಡು ಬರ್ತಾರೆ. ನಾನಂತೂ ಅಷ್ಟು ದೂರ ಹೋಗೋಕ್ಕಾಗಲ್ಲ, ಹಾಗಾಗಿ ಇಲ್ಲೇ ಹೋಗೋಣ ಅಂಥೇಳಿ ಬಂದೆ. ಬರೋಷ್ಟರಲ್ಲಿ ಆಲ್ಮೋಸ್ಟು ಕ್ಲೋಸೇ ಮಾಡಿಬಿಟ್ಟಿದ್ದಾರೆ ಮೇನ್ ಡೋರು. ಯಾಕೆಂದರೆ ಗೋಪುರ ಕಟ್ತಾ ಇರೋದ್ರಿಂದ 10:30ಗೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಮಾಡ್ತಾರೆ. ಇವತ್ತು ಹುಣ್ಮೆ ಆದ್ದರಿಂದ ಮಾಡಲ್ಲ ಅಂದ್ಕೊಂಡಿದ್ದೆ, ಬಟ್ ಮಾಡಿದ್ದಾರೆ. ಸರಿ ಇನ್ನೇನು ಅಂಥೇಳಿ ಹಿಂದ್ಗಡೆ ಗೇಟ್ ಓಪನ್ ಇತ್ತು, ಹಾಗಾಗಿ ಹಿಂದ್ಗಡೆ ಗೇಟಿಂದ ಬಂದೆ. ಇನ್ನು ಅವ್ರಿನ್ನೂ ಒಳಗಡೆ ಏನೂ ಕ್ಲೋಸ್ ಮಾಡಿರಲಿಲ್ಲ. ಇವಾಗೆಲ್ಲ ರೆಡಿ ಮಾಡ್ತಾಯಿದ್ರು ಕ್ಲೋಸ್ ಮಾಡೋದಕ್ಕೆ. ಹಾಗಾಗಿ ನಾನು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಪೂರ್ತಿ ಒಂದು ರೌಂಡು ಮುಗಿಸ್ಕೊಂಡು ಬಂದೆ. ನಂತರನೇ ಸುಮಾರು ಜನ, ಒಂದು 4-5 ಜನ ಹಿಂದ್ಗಡೆ ಗೇಟಿಂದನೇ ಬರ್ತಾಯಿದ್ದಾರೆ. ಏಕೆಂದರೆ ಹುಣ್ಮೆ ದೇವ್ರ ದರ್ಶನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಇನ್ನೆಲ್ಲ ಪೂರ್ತಿ ಕ್ಲೀನ್ ಕೂಡ ಮಾಡ್ತಾಯಿದ್ದಾರೆ. ಇನ್ನು ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು, ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಇನ್ನು ಪಕ್ಕದಲ್ಲಿರುವಂತಹ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಅಲ್ಲಿಗೆ ಬಂದೆ. ಪಕ್ಕದಲ್ಲೇ ಇರೋದ್ರಿಂದ ಸೊ ಇದು ಯಾವಾಗಲೂ ಓಪನ್ ಇರುತ್ತೆ, ಇದೇನು ತೊಂದರೆ ಇಲ್ಲ. ಇಲ್ಲೂ ಕೂಡ ವಿಶೇಷವಾಗಿ ಇವತ್ತೆಲ್ಲ ಪೂಜೆ ಮಾಡಿದ್ದಾರೆ. ಶನಿವಾರ ಹೊತ್ತು ನೀಟಾಗಿ ಚೆನ್ನಾಗಿ ಪೂಜೆ ಮಾಡ್ತಾರೆ. ಬರೋಣ ಅನ್ಕೋತೀನಿ, ಬಟ್ ಇದುವರೆಗೂ ಶನಿವಾರ ಬರಬೇಕು ಅಂತಲೇ ಆಗಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಆದರೂ ಟ್ರೈ ಮಾಡ್ತೀನಿ. ಇನ್ನು ಇಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನಿನ್ನು ಆಫೀಸ್ಗೆ ಹೊರಡೋಣ ಅಂಥೇಳಿ ಹೊರಟೆ. ಇನ್ನು ಸರ್ಕಲಲ್ಲೂ ಕೂಡ ಸುಮಾರು ಜನ ಬಾಳೆಹಣ್ಣು, ಕಾಯಿ, ಕಬ್ಬು, ಹೂವು ಎಲ್ಲನೂ ಆಲ್ಮೋಸ್ಟ್ ಬೆಳಗ್ಗೆನೇ ಎಲ್ಲ ತಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಹಬ್ಬಕ್ಕೆ ತಗೊಳ್ಳೋರೆಲ್ಲ ಸರ್ಕಲಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಬಂದು ತೊಗೋತಾರೆ. ಇನ್ನು ಅವರೆಕಾಯಿ ತುಂಬ ಇಂಪಾರ್ಟೆಂಟು, ಅದಂತೂ ಪೂರ್ತಿ ಬೆಲೆ ಅಂತೂ ಫುಲ್ ಜಾಸ್ತಿ ಆಗಿದೆ. ಇನ್ನು ಅಲ್ಲಿಂದ ಆಫೀಸಿಗೆ ಬಂದೆ. ಆಫೀಸಲ್ಲಿ ಇವತ್ತು ಲಾಸ್ಟ್ ಡೇ ಟ್ರೈನಿಂಗ್ ನಡೀತಾ ಇತ್ತು. ಸೊ ಲಾಸ್ಟ್ ಡೇ ಆದ್ದರಿಂದ ಆಫ್ ಡೇನೇ ಮುಗಿಸೋಣ ಅಂಥೇಳಿ ಬೆಳಗ್ಗೆನೇ ಏನಿದೆ ಎಲ್ಲ ಪೂರ್ತಿ ಕಂಪ್ಲೀಟ್ ಚಾಪ್ಟರ್ನ ಮುಗಿಸೋಣ ಅಂಥೇಳಿ ಬೆಳಗ್ಗೆನೇ ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದಾರೆ. ಇನ್ನು ಲಾಸ್ಟ್ ಡೇ ಆದ್ದರಿಂದ ಇವತ್ತು ಗೋಲ್ ಸೆಟ್ಟಿಂಗ್ ಮಾಡ್ತಾಯಿದ್ದಾರೆ. ಗೋಲ್ ಸೆಟ್ಟಿಂಗ್ ಅಂದರೆ ಅವರು ಈ ಮಂತಲ್ಲಿ ಇಲ್ಲ ಈ ಒಂದು ಕ್ವಾರ್ಟರಲ್ಲಿ ಮಾರ್ಚ್ ಒಳಗೆ ಏನೇನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಮ್ಮ ಕಂಪನಿಗೆ ಜಾಯ್ನ್ ಆದಮೇಲೆ ಅನ್ನೋದ್ರ ಬಗ್ಗೆ ಎಲ್ಲ ಫಸ್ಟು ಏನೇನಿದೆ, ಯಾವುದನ್ನು ಅಚೀವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ಟ್ರೈನರು, ಮ್ಯಾನೇಜರ್ಸ್ ಎಲ್ಲ ಸೇರಿ ಎಲ್ಲರೂ ಗೈಡ್ ಮಾಡಿದ್ರು. ಈ ಸಲ ಬ್ಯಾಚಲ್ಲಿ 40+ ಮೆಂಬರ್ಸು ಕಂಟಿನ್ಯೂಸ್ ಆಗಿ 5 ಡೇಸ್ ಕೂಡ ಟ್ರೈನಿಂಗ್ನ ಅಟೆಂಡ್ ಮಾಡಿದ್ದಾರೆ. ನಾಳೆ ಹಬ್ಬ ಇದ್ದರೂ ಕೂಡ ಇವತ್ತು ಕೂಡ ಇಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಅಂದರೆ ತುಂಬಾ ಖುಷಿಯಾದ ವಿಷಯ. ಇನ್ನು ಎಲ್ಲರೂ ಅವರ ಒಂದು ಗೋಲ್ ಏನಿದೆ ಅದ್ರ ಬಗ್ಗೆ ಅವರು ಒಂದು ಚಾರ್ಟ್ ಕೊಟ್ಟಿದ್ವಿ.
ಅದರಲ್ಲಿ ಎಲ್ಲನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಬರೆದಿಟ್ಕೊಂಡಿದ್ರು. ಅದ್ರ ಪ್ರಕಾರ ಒಂದೊಂದು ಟೀಮ್ ಕೂಡ ಮಾಡಿದ್ವಿ. ಟೀಮಲ್ಲಿ 6-7 ಮೆಂಬರ್ಸ್ವರೆಗೂ ಇದ್ದಾರೆ. ಅವರೆಲ್ಲರೂ ಬಂದು ಅವರ ಒಂದು ಗೋಲು ಏನು ಅಚೀವ್ಮೆಂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ, ಏನೋ ಬೋರ್ಡಲ್ಲಿ ಅವರು ಬರ್ಕೊಂಡಿದ್ರು ಒಂದು ಚಾರ್ಟಲ್ಲಿ, ಅದನ್ನು ಬಂದು ಅವರವರ ಹೆಸ್ರು ಹೇಳಿ ಅವರು ಯಾವ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ರು ಅನ್ನೋದನ್ನು ತಿಳಿಸಿ ಗೋಲ್ಸ್ ಏನು ಅಂದ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಸುಮಾರು ಒಂದು 5 ಗ್ರೂಪ್ ಮಾಡಿದ್ವಿ. 5 ಗ್ರೂಪಲ್ಲಿ 7 ಮೆಂಬರ್ಸ್ ಇದ್ದರು. ಸೊ ಅವರೆಲ್ಲರೂ ಒಬ್ಬೊಬ್ಬರಾಗಿ ಬಂದು ಒಂದೊಂದು ಟೀಮ್ ವೈಸ್ ಬಂದು ಅವರ ಪರಿಚಯ ಮಾಡಿಕೊಂಡು ಗೋಲ್ ಕೂಡ ಹೇಳ್ತಾ ಬಂದರು. ಕೆಲವರು ತುಂಬಾ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಒಂದು ಗೋಲ್ ಇಟ್ಕೊಂಡಿರೋದ್ರ ಬಗ್ಗೆ ಹೇಳಿದ್ರು. ಇನ್ನು ಕೆಲವರು ಮೊದಲನೇ ಹೆಜ್ಜೆಯಿಂದ ಹೋಗೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಿದ್ವಿ. ಇನ್ನು ಲಂಚ್ ಕೂಡ ಎಲ್ಲರಿಗೂ ಇಲ್ಲೇ ತರಿಸಿದ್ವಿ. ಇನ್ನು ಲಾಸ್ಟ್ ಡೇ ಆಫ್ ಡೇ ಹಬ್ಬ ಇದ್ದರೂ ಕೂಡ ಎಲ್ಲರೂ ಬಂದಿರೋ ತುಂಬ ಖುಷಿ ಆಯಿತು. ಇನ್ನು ಅವರು ಕೂಡ ಎಲ್ಲ ಬೇಗ ಹೋಗಬೇಕು ಮನೆಗೆ ಅಂತ ಹೇಳ್ತಾಯಿದ್ರು ಅಂಥೇಳಿ ಬೇಗನೆ ಮುಗಿಸಿದ್ವಿ. ಅವರು ಕೂಡ ಎಲ್ಲರೂ ಬೇಗನೆ ಪೂರ್ತಿ ಅವರ ವರ್ಕ್ನ ಮುಗಿಸ್ಕೊಂಡ್ರು. ಅವ್ರು ಏನು ಗೋಲ್ ಇತ್ತು ಎಲ್ಲ ಬೇಗನೆ ಕಂಪ್ಲೀಟ್ ಮಾಡಿಕೊಂಡು ಇನ್ನು ಕೆಳಗಡೆ ಊಟಕ್ಕೆ ಅಂತ ಬಂದರು. ಸಿಂಪಲ್ಲಾಗಿ ಇವತ್ತು ಊಟ ಎಲ್ಲರಿಗೂ ಇಷ್ಟ ಆಯಿತು. ಇನ್ನು ನಾನು ಕೂಡ ಅಲ್ಲೇ ಚಪಾತಿ, ಪಲ್ಯ, ಅನ್ನ, ಸಾರು, ಮಜ್ಜಿಗೆ, ತಿಳಿ ಸಾರು ಎಲ್ಲ ಚೆನ್ನಾಗಿತ್ತು. ಸೊ ನಾನು ಕೂಡ ಅಲ್ಲೇ ಊಟ ಮುಗಿಸ್ಕೊಂಡು ಇನ್ನು ಮಾರ್ಕೆಟ್ಗೆ ಅಂತ ಹೊರಟೆ. ನಾವು ಮುಂಚಿತವಾಗಿ ಏನೇ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡ್ರೂ ಆ ಟೈಮಲ್ಲಿ ಏನಾದರೂ ಒಂದಕ್ಕೆ ನಾವು ಮಾರ್ಕೆಟ್ಗೆ ಹೋಗಲೇಬೇಕಾಗತ್ತೆ. ಸರಿ, ಇನ್ನೇನು ಮಾಡೋದು ಅಂತ ನಾನು ಮಾರ್ಕೆಟ್ಗೆ ಹೋಗೋಣ ಅಂತೇಳಿ ಹೊರಟೆ. ಮಧ್ಯಾಹ್ನನೇ ಹೊರಟಿದ್ದೀನಿ, ಅಂದರೂ ಕೂಡ ಈಗಲೂ ತುಂಬ ರಶ್ ಇದೆ ಅಂತ ಅನ್ನಿಸ್ತಿದೆ. ಹೊರಗಡೆಯಿಂದನೇ ನೋಡಿದ್ರೆ ಫುಲ್ ರಶ್ ಇದೆ. ಇನ್ನು ಪೊಲೀಸ್ನವ್ರು ಕೂಡ ಆಲ್ರೆಡಿ ಬಂದು ಪೂರ್ತಿ ಏನು ಟ್ರಾಫಿಕ್ ಜಾಮ್ ಆಗದೇ ಇರೋಂಗೆ ನೋಡ್ಕೋತಾ ಇದ್ದಾರೆ. ಇನ್ನು ಹೇಳಿಬಿರೋದಕ್ಕೆ ಎಳ್ಚೈನ್ ಕೂಡ ಯೂಸ್ ಮಾಡ್ತಾರೆ, ಹಸಿ ಕಡಲೆಕಾಯಿ ಯೂಸ್ ಮಾಡ್ತಾರೆ. ಸೊ ಅದನ್ನೆಲ್ಲ ಪ್ಯಾಕೆಟಲ್ಲಿ ಹಾಕಿ ಎಳ್ಳು ಬೆಳೆ ಜೊತೆಗೆ ಕೊಡೋದು ಉಂಟು. ಇನ್ನು ಹೂವು, ಹಣ್ಣು, ಕಾಯಂತೂ ಕಾಮನ್ಲಿ ಬೇಕೇ ಬೇಕು. ಅವರು ಮಕ್ಳು ಕೇಳಿ ಎಳ್ಳು ಬೀರಿಸ್ತಾರೋ ಇಲ್ವೋ, ಮನೆಯಲ್ಲಂತೂ ಪೂಜೆ ಮಾಡೋದಕ್ಕಂತೂ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೋತಾರೆ. ಇನ್ನು ಕೆಲವರು ಜ್ಯುವೆಲ್ಲರ್ಸು ತೊಗೊಳ್ಳೋರು, ಬಳೆ ತೊಗೊಳ್ಳೋರೆಲ್ಲ ಫಸ್ಟ್ ರೋಲಲ್ಲೇ ಎಲ್ಲ ಪೂರ್ತಿ ಜನ ತುಂಬಿಕೊಂಡಿದ್ರು. ಸೊ ನಾವು ಇದನ್ನೆಲ್ಲ ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವೇನೋ ಜಾಸ್ತಿ ಏನೋ ಯಾರಿಗೂ ಬೀರಲ್ಲ. ಬಟ್ ಮನೆಗೆ ಬಂದು ಯಾರು ತಂದು ಕೊಡ್ತಾರೆ ಅವ್ರಿಗೆ ಮಾತ್ರ ಖಂಡಿತ ಕೊಡೋದಕ್ಕಾರು ಇರಲಿ ಅಂಥೇಳಿ ರೆಡಿ ಮಾಡಿಕೊಡ್ತೀವಿ ಅಷ್ಟೇ. ಮುಂಚೆ ಅಂದರೆ ನನ್ನ ಮಗಳು ಚಿಕ್ಕವಳಾಗಿದ್ದಾಗ ಅವಳು ಕೂಡ ಹೋಗಿ ಎಲ್ಲ ಕಡೆ ಬೀರ್ತಾಯಿದ್ಲು. ಅಂದರೆ ಅಟ್ಲೀಸ್ಟ್ ಒಂದು 2 ರೋಡು ಏನಿದೆ ನಮ್ಮನೆ ಮತ್ತು ಪಕ್ಕದ ರೋಡು, ಆ ರೋಡ್ಗೆ ಎಲ್ಲ ಹೋಗಿ ಬರ್ತಾಯಿದ್ಲು. ಬಟ್ ಈಗ ದೊಡ್ಡಳಾದ್ಮೇಲಂತೂ ಇಂಟ್ರೆಸ್ಟೇ ಇಲ್ಲ. ಮನೆಗೆ ಬಂದವ್ರಿಗೂ ರೆಡಿಯಾಗಿ ಕೊಡೋದಕ್ಕೂ ಕಷ್ಟ ಅವಳಿಗೆ. ಇನ್ನು ಎಕ್ಸಾಮ್ ಟೈಮ್ ಬೇರೆ, ಹಾಗಾಗಿ ನಾವು ಕೂಡ ಹಿಂಸೆ ಮಾಡಬಾರ್ದು ಅಂಥೇಳಿ ಅವಳಿಷ್ಟ ಅಂಥೇಳಿ ಬಿಟ್ಬಿಟ್ಟಿದ್ದೀವಿ. ಇನ್ನು ಹೂ ಕಡೆ ಬಂದೆ. ಹೂ ಕಡೆ ಈಗಲೇ ಫುಲ್ಲು ರಶ್ ಇದೆ. ಹೂವು ನಾಳೆ ದೇವ್ರಿಗೆ ಪೂರ್ತಿ ಚೆನ್ನಾಗಿ ಹಾರಗಳನ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಕಲರ್ಫುಲ್ಲಾಗಿದೆ ಹಾರಗಳು, ದೊಡ್ಡದು, ಚಿಕ್ಕದು, ಡಿಫ್ರೆಂಟು ಎಲ್ಲ ಥರ ಹೂವಿಂದನೂ ಕೂಡ ಇವಾಗ ಹಾರನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲಾದರೆ ಹೂವಿನ ಹಾರ ಅಂದರೆ ಜಾಸ್ತಿ ಸುಗಂಧರಾಜ ಹೂವು ಅಂತಲೇ ಇತ್ತು. ಬಟ್ ಈಗ ಸುಗಂಧರಾಜ ಹೂ ಜೊತೆಗೆ ಬೇರೆ ಎಲ್ಲ ಹೂಗಳನ್ನು ಸೇರಿಸಿ ಕೂಡ ಹಾರ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸಾಮಂತಿಗೆ ಹೂವು ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ರೋಸ್ ಚೆನ್ನಾಗಿದೆ, ತಾವರೆ ಹೂವು ಚೆನ್ನಾಗಿದೆ. ಇನ್ನು ಸಾಮಂತಿಗೆ ಹೂವು ಅಂತೂ ಸಖತ್ತಾಗಿದೆ. ರೋಸು ತುಂಬ ಚೆನ್ನಾಗಿದೆ, ಬಟ್ ಆದರೆ ತುಂಬ ರೈಟ್ ಜಾಸ್ತಿ ಇದೆ. ರೋಸ್ಗೆ ಹೋಲಿಸ್ಕೊಂಡ್ರೆ ಸಾಮಂತಿಗೆ ಹೂವೇ ಸ್ವಲ್ಪ ಕಡಿಮೆ ಇದೆ. ಇನ್ನು ಎಳ್ಳು ಬೆಲ್ಲ ತೊಗೊಂಡೋಗೋರು ಇವತ್ತು ಇಲ್ಲೇ ಮಾರ್ಕೆಟಲ್ಲಿ ಫುಲ್ಲು ತೊಗೊಂಡೋಗ್ತಾ ಇದ್ದಾರೆ. ಇನ್ನು ನಾಳೆ ಸಂಕ್ರಾಂತಿ ಅಂದರೆ ಎಲ್ಲ ಅವರೆಕಾಳು ಸ್ಪೆಷಲ್ಲು ಮತ್ತು ಎಲ್ಲ ಥರ ತರಕಾರಿಗಳನ್ನ ತೊಗೊಂಡು ಕೂಟ್ ಮಾಡೋದು ಈ ಹಬ್ಬಕ್ಕೆ ಸಾಮಾನ್ಯ. ಸೊ ನಮ್ಮನೇಲಿ ಎಲ್ಲ ಥರ ತರಕಾರಿ ನಾವು ಕೂಟ್ ಮಾಡೋದಿಲ್ಲ, ಬಟ್ ದೇವರಿಗೆ ಎಲ್ಲನೂ ಹಚ್ಚಿಟ್ಟು ಪೂಜೆ ಮಾಡಿ ಹಸುಗೆ ಕೊಟ್ಬಿಡ್ತೀವಿ. ಕೆಲವರು ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಹಾಗೆ ಪೊಂಗಲ್ಲು, ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಅವರೆಕಾಳು ಸಾಂಬಾರು ಮಾಡಿ ತರಕಾರಿ ಕೂಟ್ ಮಾಡೋದು ಕಾಮನ್ನು. ಕೆಲವರು ತರಕಾರಿ ಅವರೆಕಾಳೆಲ್ಲ ಹಾಕಿ ಬಾತ್ ಕೂಡ ಮಾಡ್ತಾರೆ. ಅವರವರ ಒಂದು ಇಷ್ಟ, ಅವ್ರಿಗೇನು ಇಷ್ಟ ಆಗುತ್ತೆ ಆ ಥರ ಮಾಡ್ತಾರೆ. ಇಲ್ಲಾಂದರೆ ಕೆಲವರು ಕಿಚಡಿ ಮಾಡ್ತಾರೆ, ಕಿಚಡಿ ಮಾಡಿ ಅವರೆಕಾಳು ಸಾಂಬಾರು ಮಾಡ್ತಾರೆ. ಆ ಥರ ಇವತ್ತಂತೂ ತುಂಬ ಜನ ಇದ್ದಾರೆ. ಬಟ್ ನನಗೇನು ಜಾಸ್ತಿ ಏನು ತೊಗೋಬೇಕಾಗಿರಲಿಲ್ಲ, ಕೆಲವು ಹೂ ತೊಗೋಬೇಕಾಗಿತ್ತು ಅಷ್ಟೇ. ಇನ್ನೆಲ್ಲನೂ ತೊಗೊಂಡಿಟ್ಟಿದ್ದೀವಿ. ಇನ್ನು ತೆಂಗಿನಕಾಯಿ ನೋಡೋದಾದರೆ ಅದಂತೂ ಕೆ ಜಿ ಇಷ್ಟು ಅಂತ ಕೊಡ್ತಾಯಿದ್ದಾರೆ.
1 ಕೆ ಜಿಗೆ 80 ರೂಪಾಯಿ ತೆಂಗಿನಕಾಯಿ. ಕೆ ಜಿ ಲೆಕ್ಕದಲ್ಲಿ ತೆಂಗಿನಕಾಯಿನ ಕೊಡ್ತಾ ಇರೋದು ಇವಾಗ. ಅದೊಂದು ಬಂತು ಇವಾಗ. ಅದನ್ನು ಬಿಟ್ಟು ಇನ್ನೂ ಸ್ವಲ್ಪ ಕಡಿಮೆನೇ ಇದೆ ಸಾಮಂತಿಗೆ ಹೂವು, ಬಟ್ ಚೆನ್ನಾಗಿತ್ತು ಅಂತೇಳಿ ಸಾಮಂತಿಗೆ ಹೂವು ತೊಗೊಂಡೆ. ರೋಸ್ ಆಲ್ರೆಡಿ ಇತ್ತು, ಹಾಗಾಗಿ ಬೇಡ, ರೇಟ್ ಕೂಡ ಜಾಸ್ತಿ ಅಂತೇಳಿ ತೊಗೊಳ್ಳಿಲ್ಲ. ಬಿಸಿಲು ಕೂಡ ಇದೆ. ಬೆಳಗ್ಗೆ ಟೈಮು ಮೊದಲೆಲ್ಲ ತುಂಬ ಚಳಿ ಆಗ್ತಾಯಿತ್ತು, ಇವಾಗಿನ ಅಷ್ಟು ಚಳಿನೂ ಕೂಡ ಇಲ್ಲ. ಚಳಿನೂ ಈಗಲೇ ಕಡಿಮೆ ಆಗಿಬಿಟ್ಟಿದೆ. ಬಿಸಿಲಲ್ಲೇ ಪೂರ್ತಿ ಎಲ್ಲ ಗ್ರ್ಯಾಂಡಾಗಿ ಮಾಡೋರು ಸಾಮಾನೆಲ್ಲ ತೊಗೋತಾಯಿದ್ರು. ಇನ್ನೂ ಕೂಡ ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಹೋಗ್ತಾ ಇದ್ದಾರೆ. ಅವರು ಕೂಡ ಎಲ್ಲ ಶಾಪಿಂಗ್ ಮಾಡೋದನ್ನೆಲ್ಲ ಮಾಡ್ತಾಯಿದ್ರು. ಇನ್ನು ನನಗೆ ಬೇಕಾಗಿರೋದೆಲ್ಲ ತೊಗೊಂಡು ನಾನು ಹೊರಗಡೆ ಬಂದೆ. ಜ್ಯುವೆಲ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಒಂದಕ್ಕೊಂದೊಂದು ಸಖತ್ತಾಗಿದೆ. ಹಬ್ಬ ಅಂತೇಳಿ ಹೊಸ ಡಿಸೈನ್ಸ್ ಎಲ್ಲ ತಂದು ಹಾಕಿದ್ದಾರೆ. ತುಂಬ ಜನ ಇಷ್ಟಪಟ್ಟು ತೊಗೊಳೋರು ಅಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಬಾಗಿಲು ತೋರಣಗಳು ಹೊಸ್ದಾಗಿ ಅದು ಕೂಡ ತಂದಿದ್ದಾರೆ. ಸೊ ಅದು ಕೂಡ ಕೆಲವರು ನೋಡಿ ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಎಳ್ಳು ಬೆಲ್ಲ ಪ್ಯಾಕೆಟು, ಮಿಕ್ಸ್ ಪ್ಯಾಕೆಟು ಇದೆ, ಸಪ್ರೇಟಾಗಿ ಕೂಡ ಇದೆ. ಕೆಲವರು ಮನೇಲಿ ಮಾಡೋಕ್ಕೆ ಟೈಮ್ ಇಲ್ಲದವರು ಮಿಕ್ಸೇ ತೊಗೋತಾರೆ. ನೋಡಿ ಇಲ್ಲಿ ಕಡಲೆಕಾಯಿ, ಎಳ್ಚಿ ಹಣ್ಣು, ಎಳ್ಳು ಬೆಲ್ಲ ಪ್ಯಾಕೆಟ್ ಏನು ಕೊಡ್ತೀವಿ ಅದ್ರ ಜೊತೆಗೆ ಇದನ್ನು ಕೂಡ ಒಂದೊಂದು ಹಾಕ್ಕೊಡ್ತಾರೆ. ಕೊಡೋರು ತುಂಬ ಜನ ಕೊಡ್ತಾರೆ, ಬಟ್ ನಾವೆಲ್ಲ ಅದನ್ನೆಲ್ಲ ರೂಢಿನೇ ಮಾಡಿಲ್ಲ. ಸೊ ಹಾಗಾಗಿ ನಮಗೇನು ಯೂಸ್ ಇಲ್ಲ ಅದು. ಇನ್ನು ಅಲ್ಲಿಂದ ಆರ್ಯನ್ ಫ್ಯಾಷನಿಗೆ ಬಂದೆ. ಆರ್ಯನ್ ಫ್ಯಾಷನಲ್ಲಿ ಎಲ್ಲರೂ ಮೆಹಂದಿ ಹಾಕ್ಕೊಡಿ ಅಂತ ಕೇಳಿದ್ರು ಅಂಥೇಳಿ ಎಲ್ರಿಗೂ ಮೆಹಂದಿ ಹಾಕ್ಕೊಟ್ಟೆ. ಕೋನು ಅಲ್ಲೇ ಇದೆ, ಅವರೇ ಮಾರ್ತಾಯಿದ್ದಾರೆ. ಸೊ ಅಲ್ಲೇ ತೊಗೊಳ್ಳೋದು, ಅಲ್ಲೇ ಹಾಕಿಸ್ಕೊಳ್ಳೋದು. ಸುಮಾರು ಕೂತಿದ್ದ ಒಂದು 1 hour 40 minutesಗೆ 4-5 ಜನಕ್ಕೆ ಫುಲ್ ಮೆಹಂದಿ ಹಾಕಿದ್ದಾಯಿತು. ನಾನೇ ಇನ್ನೂ ಹಾಕ್ಕೊಂಡಿರಲಿಲ್ಲ. ಸರಿ ಇನ್ನು ಲೇಟ್ ಆಗುತ್ತೆ ಅಂಥೇಳಿ ಹೊರಡೋಣ ಅಂಥೇಳಿ ಹೊರಟೆ. ಇನ್ನು ನನ್ನ ಮಗಳು ಅಲ್ಲಿಂದ ಅವನೇ ಫೋನ್ ಮಾಡಿದ್ಲು, ಏನಾದರೂ ಬೇಕು ಸ್ನ್ಯಾಕ್ಸು ಅಂಥೇಳಿ ಅಂತ. ಸರಿ ಅಂಥೇಳಿ ನಮ್ಮನೆ ರೋಡಲ್ಲೇ ಇದು ಮಸಾಲೆ ಪುರಿ ಇದೆ, ಎದುರುಗಡೆ ಹೂಕುಚ್ಚಗಳು ಅಂಗಡಿ ಇದೆ. ಸರಿ ಅಲ್ಲಿಂದನೇ ತೊಗೊಂಡೋಗೋಣ, ಇಲ್ಲಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂಥೇಳಿ ಇನ್ನು ಮಸಾಲೆ ಪುರಿ ತೊಗೊಂಡೋದೆ. ಇನ್ನು ಮಸಾಲೆ ಪುರಿ ತೊಗೊಂಡೋಗಿ ತಿಂದಮೇಲೆ ಇನ್ನು ನಾಳೆಗೆ ಏನು ದೇವ್ರಿಗೆ ಪೂಜೆಗೆ ಹಸುಗೆ ಏನು ಕೊಡಬೇಕಿತ್ತು ತರಕಾರಿಗಳು ಎಲ್ಲನೂ ಒಂದೊಂದು ತರಕಾರಿನ ತಂದಿಟ್ಟಿದ್ರು. ಕುಂಬಳಕಾಯಿ ಇರ್ಬೋದು, ಸೀಮೆ ಬದನೆಕಾಯಿ, ಮೂಲಂಗಿ, ಬೀನ್ಸು, ಗೆಣಸು, ಪ್ರತಿಯೊಂದು ತರಕಾರಿನೂ ಕೂಡ ತಂದಿದ್ರು. ಅದ್ರ ಜೊತೆಗೆ ಅವರೆಕಾಯಿ, ಬಟಾಣಿ ಕೂಡ ಇತ್ತು. ಇನ್ನು ಎಲ್ಲ ತರಕಾರಿನೂ ಫಸ್ಟು ಸಣ್ಣದಾಗಿ ಹೆಚ್ಚಿಡೋಣ ಅಂಥೇಳಿ ಎಲ್ಲನೂ ಹೆಚ್ಚಿದೆ. ಇನ್ನು ನಾಳೆ ಇದ್ರ ಜೊತೆಗೆ ಎಳ್ಳು, ಬೆಲ್ಲ, ಕಬ್ಬು, ಬಾಳೆಹಣ್ಣು ಕೂಡ ಕೊಡಬೇಕಿತ್ತು. ಅದರಲ್ಲಿ ವಿಶೇಷ ಏನು ಅಂದರೆ ಇದು ಅಗಸೆಕಾಯಿದು ಇದು ವಿಶೇಷವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಮಿಸ್ ಮಾಡದೆ ಕೊಡಲೇಬೇಕು. ಇನ್ನು ಚಪ್ಪದವರೆಕಾಯಿ, ಬೆಂಡೆಕಾಯಿ, ಬೀನ್ಸು, ಕ್ಯಾರೆಟು ಇವೆಲ್ಲ ಕಾಮನ್ ಆಗಿ ಸಿಗುವಂಥದ್ದು. ವಿಶೇಷ ಅಂದರೆ ಅಗಸೆಕಾಯಿ ಒಂದೇ, ಅದು ಸಂಕ್ರಾಂತಿ ಹಬ್ಬದಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ಎಲ್ಲ ತರಕಾರಿನೂ ಕೂಡ ನೋಡಿ ಈ ಥರ ಸಣ್ಣದಾಗಿ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾಳೆಗೆ ಇದನ್ನು ಚೆನ್ನಾಗಿ ತೊಳೆದು ಪೂಜೆ ಟೈಮ್ಗೆ ಅಷ್ಟೊತ್ತಿಗೆ ಹಸುಗೆ ಕೊಡಬೇಕು. ಎಲ್ಲರೂ ಮನೆಯಲ್ಲಿ ಎಲ್ಲ ಥರ ತರಕಾರಿನ ಯೂಸ್ ಮಾಡ್ತಾರೆ ಇದು ಕೂಟು, ಬಟ್ ನಾವು ಯಾವಾಗಲೂ ಕೂಡ ಹಸುಗೆ ಕೊಡುವಂಥದ್ದು. ನೋಡಿ ಸೌತೆಕಾಯಿ ಕೂಡ ಇದೆ, ಕಬ್ಬು ಕೂಡ ಎಲ್ಲ ರೆಡಿ ಮಾಡಿ ಈಗಲೇ ಇಟ್ಕೋತಾ ಇದ್ದೀನಿ, ಇನ್ನು ನಾಳೆಗೆ ಈಸಿ ಆಗಲಿ ಅಂಥೇಳಿ. ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಮೆಹಂದಿ ಹಾಕೊಳ್ಳೋಣ ಅಂಥೇಳಿ ನೈಟು ಮೆಹಂದಿ ಹಾಕೋತಾ ಇದ್ದೀನಿ. ಇದು ನಾಳೆ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಏನು ಅನ್ನೋದು. ಸೊ ಇವತ್ತಂತೂ ಹಬ್ಬದ ತಯಾರಿ ಚೆನ್ನಾಗಾಯಿತು.